ಇಟ್ಲ ಕೊಡ್ಕೊ ಏಯ್ ಬಾತ್ ಕೊಡಿ. ಅಷ್ಟೊತ್ತಿಂದ ಹಾರ್ ನೋಡಿತಾ ಇದ್ದೀನಿ, ಕಿವಿ ಕೇಳಿಸಲ್ವಾ? ನನಗ್ ಕೇಳಿಸ್ತಾ ಐತೆ, ಬಾತ್ ಕೋಳಿ ಕೇಳಿಸ್ತಾ ಇಲ್ಲ. ನಾನು ಹೋಗಿ ವಿಚಾರಿಸ್ತೀನಿ. ಹೋಪ್ಲೆಸ್ ಫೆಲೋಸ್. ಜನರಲ್ ನಾಲೆಡ್ಜ್ ಇಲ್ಲ. ಅದೇ ಕಣ್ಮಗ, ಜನರಲ್ ನಾಲೆಡ್ಜ್ ಇಲ್ಲ. ಏನ್ರಪ್ಪ ಮದುವೆ ಹೆಣ್ಣನ್ನ ಸಿನಿಮಾ ಥಿಯೇಟರ್ ಕರ್ಕೊಂಡು ಹೋಗುತ್ತಾರ, ಒಳ್ಳೆ ನಿಧಾನ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಕರ್ಕೊಂಡು ಹೋಗಲ್ವಾ? ವಿ ಡೋಂಟ್ ನೋ ಮ್ಯಾರೇಜ್ ಮ್ಯಾಟರ್ಸ್, ವಿ ಆರ್ ಆಲ್ ಬ್ರಹ್ಮಚಾರೀಸ್. ಬಹಳ ಚೆನ್ನಾಗಿ ಹೇಳ್ದಿ, ದೇಶ ಉದ್ಧಾರ ಆಯ್ತು. ನೀನೊಬ್ನೇ ಹೇಳಿದ್ದು. ಅದ್ ಸರಿ, ಈ ಬಾತ್ಕೋಳಿನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಜೆಂಟ್ಲ್ಮನ್, ಎಸ್. ಹೀಗೆ ಹೋದ್ರೆ ಪಾಂಡುಪುರ ಬರುತ್ತಾ? ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ಕೈ ಕೆಳಗಿಳಿಸಿ, ಈಗ ಹೋಗಿ ಪಾಂಡುಪುರ ಸಿಗುತ್ತೆ. ಒಳ್ಳೆ ಐಲ್ ನನ್ ಮಕ್ಕಳು ಸಿಕ್ಕಿದ್ರಲ್ಲ, ಇವ್ರ ಜೊತೆಲಿ ಹಿಂಗೆ ಇದ್ರೆ ನಾನ್ ಮೆಂಟ್ಲಾಗ್ಬಿಡ್ತೀನಿ ಅಷ್ಟೇ. ಮೆಂಟಲ್ ಮ್ಯಾನ್, ಓ ಸಾರಿ ಜೆಂಟಲ್ ಮ್ಯಾನ್. ಈಗ ಪಾಂಡುಪುರಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? 2 ಎಮ್ಮೆ ತಗೊಂಡು MBBS ಓದಿಸ್ಬೇಕು ಅಂತ ಇದ್ದೀನಿ. ನೋಡ್ದಾಳೆ ಮಯ್ಯ, ಮಿಲಿಟರಿ ದಿಮಾಕ ಮಾಡ್ತೀನಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇತ್ತಾಗೆಲ್ಲ ಹೋಯ್ತಾರ, ರಸ್ತೆ ಇಲ್ಲ, ಮಳೆ ಬಂದು ಇದ್ದಿದ್ ಸೇತುವೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟದೆ. ನಾವ್ ಹೋಗೋದೇ ಕಷ್ಟ, ನೀವ್ ಹೆಂಗ್ ಹೋಯ್ತೀರಾ? ಓ ಮೈ ಗಾಡ್, ಈಗ ಹೇಗೆ ಹೋಗೋದು? ಬೇರೆ ದಾರಿ ಇಲ್ವಾ? ಯಾಕಿಲ್ಲ, ನೀವು ಬಂದ್ ರಸ್ತೆಲೆ ಸೀದಾ ವಾಪಸ್ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಆದ್ರೆ ಅಲ್ಲೊಂದು ಆಲ್ದ ಮರ ಸಿಗ್ತದೆ, ಅದನ್ನ ಹತ್ಬಿಡ್ಬೇಡಿ. ಅದರಿಂದ ರೈಟ್ ಟರ್ನ್ ಆದ್ರೆ ಅರ್ಶನ ಬಣ್ಣದ ಪಾಂಡುಪುರ ಅಂತ ಬೋರ್ಡ್ ಇರ್ತದೆ. ಅದ್ ಯಾವ ಕಡೆಗ್ ಮಕ ಹಾಕೊಂಡದು ಆ ಕಡೆಗ್ ಸೀದಾ ಹೋಗ್ಬಿಟ್ರೆ ಪಾಂಡುಪುರದ ಒಳಿಕೆ ಹೋಗ್ಬಿಡ್ತೀರಾ. ಓಕೆ, ಥ್ಯಾಂಕ್ಸ್ ಬಾತ್ ಕೊಡಿ. ನಾಟ್ ಮೆಣಸಿನ್ಕಾಯಿ. ಅವಯ್ಯ, ಏನಿದು ಫಿಟ್ಟಿಂಗು? ಮತ್ತೆ ಎಮ್ಮೆ ತಗೊಂಡು MBBS ಓದ್ಸೋ ನನ್ನ ಮಗ ಅಲ್ವಾ ಅವನು. ₹1 ಕಾಯಿನ್ ತಗೊಂಡು ಜೇಬಿನ ಮ್ಯಾಕೆ ನುಣ್ಣಗ್ ಪೋಣಿಸ್ಕೊಂಡ್ಬಿಟ್ಟವನೆ. ಇದೇನ್ ಕಣ್ಕ, ಓದಾ ಪಿಸಾಚಿ ಅಂದ್ರೆ ಬಂದೆ ಗವಾಗ್ಸಿ ಅಂತವ, ಬಂದು ನಮ್ಮನ್ಗೆ ಅಟಕಿಸ್ಕೊಂಡ್ಬಿಟ್ವಲ್ಲ ಪೀಡೆಗಳು. ಬಂದು ನಿಂತ್ಕೊಳ್ಳಿ. ಏನಿದು? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀವಿಬ್ರು ಮುಖ ಮುಚ್ಕೊಂಡೇ ಓಡಾಡ್ತಿದ್ದೀರಲ್ಲ. ಅದೇ ಕಣವ, ನಮ್ಗೋಸ್ಕರ ಹನುಮಂತ ವ್ರತ ಅವನಲ್ಲ, ಅದಕ್ಕೆ. ಅಯ್ಯೋ ಅದ್ಕಲ್ಲ, ಹನುಮಂತಂಗೋಸ್ಕರ ನಾವ್ ವ್ರತ ಇದೀವಲ್ಲ, ಅದಕ್ಕೆ ಹೆಣ್ಮಕ್ಳು ಬೇಕಾದ್ರೆ ನೋಡ್ಬಾರ್ದು. ಎಲ್ಲೋ ಈ ಧ್ವನಿನ್ ಕೇಳಿದ್ದೀನಲ್ಲ. ಉದಯ ಟಿವಿಲಿ ಕೇಳಿರ್ಬೇಕು. ಶ್ರೀನಾಥ್ ಅವರು ಆದರ್ಶ ದಂಪತಿಗಳು ನಡೆಸ್ಕೊಡ್ತಾರಲ್ಲ. JTM ನಿಂದಾಗಿ ಶ್ರೀನಾಥ್ ಅವರು ಮೊಬೈಲ್ ಆಗಿದ್ದಾರೆ. ನೀವು ಪ್ಲಾಂಗ್ ಪ್ಲಾಂಗ್ ಪ್ಲಾಂಗ್. ಏಯ್ ಬಾತ್ಕೋಳಿ, ಈ ಕಡೆ ತಿರ್ಗಿ, ಪೂರ್ತಿ ತಿರ್ಗಿ. ಯೂ, ನೀವಿಬ್ರು ಅಷ್ಟೊತ್ತಿಂದ ಜೊತೆಲೇ ಇದ್ದೀರಾ? ಓ ಅಳಿಬಯ್ಯ, ಅವರಿಬ್ರು ನೋಡಿ ನಾವಿಬ್ರು ಅಂತ ಕನ್ಫ್ಯೂಷನ್ ಆಗ್ಬಿಟ್ಟವ್ರೆ ಅಲ್ವಾ ಪುಟಿ? ಯಾರು ಮಾವಯ್ಯ? ಸುಮ್ಕಿರು. ಅದೇ ನಮ್ಮಿಬ್ರು ತಾನೆ ಇನ್ನಿಬ್ರು ಇದಾರೆ, ಡಬಲ್ ಆಕ್ಟಿಂಗು. ಒಬ್ಬ ತೆಳ್ಳಿಗೆ ಬೆಳ್ಳಿಗೆ ಲಯನ್ ಐಸು, ಸ್ಮಾರ್ಟ್ ಫೇಸು, ಸ್ಮಾಲ್ ಮೀಸೆ, ನಮ್ಮ ಮಣಿ ತರ. ಇನ್ನೊಬ್ಬ ನಂತರ ಬಿಗ್ ಬಾಸ್, ಸುಂದರ, ಅತಿ ಸುಂದರ. ನಾನು ಹೇಳಿದ್ ರೈಟು? ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಯಜಮಾನ್ರು ಬರ್ಲಿ, ಇವತ್ತು ನಿಮ್ಮಿಬ್ರನ್ನು ಕೆಲಸದಿಂದ ಓಡಿಸ್ಲಿಲ್ಲ. ಇದೇನಮ್ಮ ಇಷ್ಟೊಂದು ಎದ್ರಕಂತೀಯ? ಏನೋ ನಮ್ಮ ಊರಿಗೆ ಬಂದವ್ರೆ, ಗಿಡ ಗೆಂಟೆ ಹಂದಿ ನಾಯಿಗಳು ಪರಿಚಯ ಆಗ್ಲಿ ಅಂತ ನಾವು ಊರ್ ಸುತ್ತಿದ್ರೆ ಅದನ್ನೇ ಇವ್ರು ತಪ್ಪು ತಿಳ್ಕೊಂಡ್ರು. ನಾವೇನ್ ಮಾಡಕ್ ಆಯ್ತದೆ? ಓ ಏನಮ್ಮ, ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ದಿಸ್ ಇಸ್ ನಾಟ್ ಎ ಡಬಲ್ ಆಕ್ಟಿಂಗ್, ಓನ್ಲಿ ಸಿಂಗಲ್ ಆಕ್ಟಿಂಗ್, 1/2. ಏನ್ ಇವಾಗ ಸೋಮ್ಕಿರಣಮಯ್ಯ, ಈ ಊರಿಂದ ವಾಪಸ್ ಹೋಗೋ ಗಂಟ ನಿಮ್ ಯೋಗಕ್ಷೇಮ ನಾವೇ ನೋಡ್ಕೋಬೇಕು. ಜಾಸ್ತಿ ಆಯಾಸ ಮಾಡ್ಕೋಬೇಡ. ಗೋ ಅಂಡ್ ಟೇಕ್ ರೆಸ್ಟ್, ಆಮೇಲಿಂದ ಬರ್ತೀವಿ. ತಡೆಯಪ್ಪ, ಪಂಚ ಉದ್ರೋಯ್ತಾಯ್ತು ಕಟ್ಕೋಬೇಕು. ಹೆಣ್ಣು ಮಕ್ಕಳಿಗೆಲ್ಲ ಎದುರ್ಕೊಂಡ್ಬಿಟ್ರೆ ಬಾಳ ಮಾಡಕ್ಕಾಯ್ತದ? ಯಜಮಾನನು ಈ ತರ ಮಾತಾಡಲ್ಲ. ದಿಸ್ ಈಸ್ ಇಂಡಿಯಾ. ಅಯ್ಯ ಇನ್ ಗೋರ್ ಬೇಡ, ಸರಿಯಾಗಿ ಆಡೋದ್ ಕಲ್ತ್ಕೋ.
ಬಾತ್ಕೊಡಿ 20 ಕಿಲೋಮೀಟರ್ ಸುತ್ತಿದೆಯಲ್ಲ. ಏ ಬಾತ್ಕೊಡಿ ಬನ್ನಿ ಇಲ್ಲಿ. ಕಮ್ ಹಿಯರ್. ನೀನ್ ಬಾಯ್ಲಿ. ನಿಮ್ಮೂರಲ್ಲಿ ಐರನ್ ಮಾಡೋಕೆ ಇಸ್ತ್ರಿ ಮಾಡೋಕ್ ಅಂಗಡಿ ಇದೆಯಾ? ಐರನ್ ಅಂತ ಹೇಳಿ ನಾನು ಒಸಿ ಎಜುಕೇಟೆಡ್ ಅಳಿ ಅಂದ್ರೆ ರವಸ್ಟ್ ಎಜುಕೇಶನ್ ಲೆಸ್ಸು. ನಿಮ್ ಸ್ಟೋರಿ ಎಲ್ಲ ಬೇಕಾಗಿಲ್ಲ. ಐರನ್ ಮಾಡೋಕೆ ಅಂಗಡಿ ಇದೆಯಾ ಇಲ್ವಾ? ಐತೆ. ಫಾಲೋ ಮೀ. ಈಗ ನೀವಿಬ್ರು ಹೋಗಿ ಈ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿಸ್ಕೊಂಡು ತರಬೇಕು. ಏನು ಯಜಮಾನನ್ ತರ ಪೋಸ್ ಕೊಡ್ತಿದ್ಯಾ? ಚಿಕ್ಕ ಯಜಮಾನ್ರು ಏನಂತ ಹೇಳಿದ್ರು? ಜೊತೆಲೇ ಇದ್ದು ಅವ್ರನ್ನ ಚೆನ್ನಾಗಿ ಗಮನಿಸ್ಕೋಬೇಕು. ಬಟ್ಟೆ ಇಸ್ತ್ರಿ ಮಾಡ್ದಾಗಿದೆ. ಈಗ ತಗೊಂಡ್ ಹೋಗು. ಬಾತ್ಗಳಿಂದ ಕಂಪ್ಯೂಟರ್ ಕಳ್ಸೋ ಅಲ್ಕ ನನ್ ಮಗ ನೀನೇ ಅಲ್ವಾ? ಮತ್ತೆ ನನ್ ಬಟ್ಟೆ ಐರನ್ ಆಗ್ಬೇಡ್ವಾ? ಅಣ್ಣ, ಐರನ್ ಮಾಡೋದ್ಕಿಂತ ಮುಂಚೆ ಚೆನ್ನಾಗಿ ನೀರ್ ತಕ್ಕಿಸ್ತಾನೆ ಐರನ್ ಮಾಡೋದು. ಹೌದು. ಸರಿ ಕಣ. ಏನೋ ಮಾಡ್ತಿದ್ಯಾ? ಐರನ್ ಅಂಗಡಿಲಿ ನೀರಿಗೆ ಬೊಲೆ ಬರಕಣ್ಣ, ಅದಕ್ಕೆ ಇಲ್ಲಿಂದಾನೆ ನೆನ್ಸ್ಕೊಂಡ್ ತಾಡೋಯ್ತಾವಿನಿ. ಮಾವಯ್ಯ ಏನ್ ಮಾಡ್ತಾ ಇದ್ದೀರಾ? ಸುಮ್ ಕೇಳಮಯ್ಯ. ಬತ್ತ ಮಿಲಿಟರಿ ನನ್ ಮಗಂದು ಬಾಳ ಆಗೋಯ್ತು. ಅವನ್ಗೊಂದ್ ಸರಿಯಾದ ಗತಿ ಕಾಣಿಸೋರ್ಗು ಬಿಡಕ್ಕಿಲ್ಲ ನಾನು. ಸ್ವಲ್ಪ ಈ ಕಡೆ ಬಮ್ಮ. ಬರ್ತಾ ಇದೀನಲ್ಲ. ಅಯ್ಯೋ, ಅಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸೋದೇ ಇಲ್ಲ. ಸ್ವಲ್ಪ ಈ ಕಡೆ. ಅಯ್ಯೋ, ಕಾಣಿಸ್ತಾನೆ ಇಲ್ವಲ್ಲ. ಅಣ್ಣ, ಮುಂದ್ಗಡೆ ಮುಚ್ಚಿರೋ ಮುಚ್ಚಳ ತೆಗೆದ್ರೆ ಅಲ್ವೇನ ಎದುರುಗಡೆ ಇರೋ ಫಿಗರ್ ಕಾಣೋದು? ಅದನ್ನ ನಾನು ತಕ್ಕತ್ತೀನಿ, ನೀನ್ ಸ್ವಲ್ಪ ಮುಚ್ಕೋ. ಅವ್ವ, ಬಟ್ಟೆನೆಲ್ಲ ಚೆನ್ನಾಗಿ ತಿಕ್ಕಿಸ್ಕೊಂಡ್ ಬಂದೀವಿ. ನಿಮ್ದ ಹೊಸಿ ಸರಿಯಾಗೈತ ನೋಡ್ಕೊಂಬಿಡಿ. ಏ ವಿಷಯ ಬಾಯ್ಲಿ. ನನ್ ಬಟ್ಟೆ ಎಲ್ಲೋ? ಅಡ್ಡ, ನಾನು ಏನ್ ಹೇಳಣ್ಣ, ಒಂದ್ ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ಅವನ್ ಮನೆ ಹಾಳ ಆಗೋಗ ಪೆಟ್ಟಿಗೆ ಚೆನ್ನಾಗ್ ಕಾವಾಕಿದ್ದ. ಅವನ್ ಯಾವ್ದೋ ಅಜ್ಞಾನದಲ್ಲಿ ನಿನ್ ಬಟ್ಟೆ ಮೇಲೆ ಬಡಗ್ಬಿಟ್ಟವ್ನೆ. ಎಲ್ಲ ಸುಟ್ಟೋಗಿ ಮಾತ್ರ ಉಳ್ದೈತೆ. ಮೇವರ್ಸಿನಲ್ಲಿ ಮಗನ್ ತಗೊಂಡ್ಬಂದು ತಗೊಂಡಣ್ಣ. ಇದಿಷ್ಟೇ ನಿನ್ ಪುಣ್ಯ. ಬರ್ತಿದ್ಗೇಳಣ್ಣ, ಮುದ್ಗಡೆ ಮುಚ್ಚತ್ತಿಗೆ ಮಾತ್ರ ಮರಿಬೇಡ ಕಣಣ್ಣ. ಅಂಕಲ್, ಇದೇನಿದು ಅಂಕಲ್? ನಾಯಿ ಬೆಲ್ಟ್. ವಾವ್, ಜಸ್ಟ್ ಎ ಮಿನಿಟ್ ಅಂಕಲ್. ಒಂದು ಫೋಟೋ ತೆಗಿತೀನಿ. ಓಕೆ? ತಯ್ಯಮ್ಮ, ನೀನು ತಮಾಷೆ ಮಾಡಬೇಡ. ಕಳ್ಳನ ಮಗನ್ ತಂದು ಕೊಲಲೆ ಪಾಂಡು ಕುಮಾರರು, ಕೊಲಲೆ ಕುಂತಿ ಸುತರರು, ಕೊಲಲೆ 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 ಪಾಂಡು ಕುಮಾರರು. ಇದೇನಿದು ಕಾಮತ್ ಕೊಟ್ಟು ದೋಸೆ ಎಂಚು ಅನ್ಕೊಂಬಿಟ್ಯಾ? 4 ಲಕ್ಷ ರೂಪಾಯಿ ಕಾರ್ನ ಕಸ್ಬರ್ಕಿನಲ್ಲಿ ಕ್ಲೀನ್ ಮಾಡ್ತಾ ಇದೀಯಾ? ಅಯ್ಯೋ ನನ್ನ ಮಗನೇ. ನಮ್ಮ ಮನೆ ಕಕ್ಕಸ್ನುವೆ ನಾವಿದ್ರೆ ಕ್ಲೀನ್ ಮಾಡೋದು. ಅದು ಕಕ್ಕಸ, ಇದು ಕಸ. ಕಸ ಪ್ಲಸ್ ಕ ಕಕ್ಕಸ, ಕಕ್ಕಸ ಮೈನಸ್ ಕ ಕಸ. ಕಸ ಪ್ಲಸ್ ಕ ಕಕ್ಕಸ. ₹2 ಬಿಸಿ ಹಾಕಿ ಬುದ್ಧಿ. ಮಾ ತಾಯಿ, ಏಯ್, ಈ ಬಟ್ಟೆನ ಯಾರೋ ಕೊಟ್ಟಿದ್ ನಿನಗೆ?
ಯಾರೋ ಪುಣ್ಯಾತ್ಮ ದೇವ್ರು ಬಂದಾಗ ಬಂದು ಈ ಬಟ್ಟೆ ಕೊಟ್ಬಿಟ್ಟು ಹೋದ ಸಮೇ. ಕಾಲರ್ ಏನಾಯ್ತು? ಅವ್ರ ಮನೆ ನಾಯಿಗ್ ಬೇಕು ಅಂದ, ನಾನೇ ದಾನ ಮಾಡ್ದೆ. ಮಹಾಪ್ರಭು ನೀವೇನಿಲ್ಲಿ ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಭಿಕ್ಷೆ ಕೊಡಕ್ಕೂ ಯೋಗ್ಯತೆ ಬೇಕು. ಕಂಜೂಸ್ ನನ್ ಮಗ, ಕಂಜೂಸ್ ನನ್ ಮಗ, ಕಂಜೂಸ್. ಏನಾಗಿದೆಯಮ್ಮ? ಕೆಮ್ಮು. ಯಾವಾಗಿಂದಮ್ಮ? ಬೆಳಗ್ಗೆಯಿಂದ. ಕೆಮ್ಮು ಬಂದಾಗ ಎದೆನೋವು ಇರುತ್ತಮ್ಮ? ಇಲ್ಲ. ಕೆಮ್ಮಿರೋದು ನಿನಗೋ ಅವಳಿಗೋ? ಅವಳಿಗೆ. ಮತ್ ನೀ ಯಾಕೆ ಮಾತಾಡ್ತಾ ಇದೀಯ? ಸುಮ್ನಿರು. ಸ್ಟೂಪಿಡ್. ಏನಂದ ಅವನು? ಒಳ್ಳೆಯವನು ಅಂದ, ಸುಮ್ಕಿರು. ಏನ್ ಮಾಡ್ತಾ ಇದೀಯ ನೀನು? ಕೈಯಲ್ಲಿ ಇಡ್ತಿದೀಯಾ? ಕೈ ಹಿಡಿದಿದ್ದೆ ಗೊತ್ತಾಗಲ್ಲಯ್ಯ. ಮುಟ್ಟೋ ವ್ಯವಹಾರ ಇಟ್ಕೋಬೇಡ. ನಿನ್ನ ಕೈಲೇ ಇದೆಲ್ಲ ಹೇಳಿಸ್ಕೊಳ್ಬೇಕಾಗಿ ಬಂದಿದೆ. ನನ್ನ ಕರ್ಮ. ಇದ್ರ ವ್ಯವಹಾರವೇ ಬೇಡ. ಏನಮ್ಮ ನಿನ್ ಹೆಸರು? ಪರಿಮಳ ಡಾಕ್ಟ್ರೆ. ಪರಿಮಳ ಬಹಳ ಒಳ್ಳೆ ಹೆಸರು. ಇಲ್ಲಿ ಏನಯ್ಯ ಇದು? ಡಾಕ್ಟ್ರೆ, ನೀವ್ ಎಲ್ಲಿ ಅಂದ್ರಲ್ಲ, ಇಲ್ಲಿ ಗೊತ್ತಿಲ್ಲದೆ ನಾನು ಡಾಕ್ಟರ್ ಆದ್ನೇನಯ್ಯ? ಸ್ಟೂಪಿಡ್. ಕೈ ಬಿಡು. ನೀನ್ ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ನಾನು ಇನ್ನೊಬ್ಬ ಡಾಕ್ಟರ್ ತಗೋಬೇಕಷ್ಟೇ. ನರ್ಸ್, ಡಾಕ್ಟರ್ ಒಂದ್ ಇಂಜೆಕ್ಷನ್ ತಗೊಂಬಮ್ಮ. ಡಾಕ್ಟರ್. ಮಾವಯ್ಯ, ಅವನೇನೋ ಹೇಳಿದ್ನಲ್ಲ, ಹಾಗಂದ್ರೆ ಸೂಜಿ ಚುಚ್ಚೋದಲ್ವಾ? ಗೊತ್ತಾಗ್ಬಿಡ್ತಾ? ಜೋಣ ನೀನು. ಡಾಕ್ಟ್ರೆ, ಸೂಜಿ ಚುಚ್ಚಿದ್ರೆ ನೋವಾಗಿಲ್ವಾ ಅವಳಿಗೆ? ನೋವಾಗಲ್ಲಯ್ಯ. ಇಲ್ಲಮ್ಮ. ಡಾಕ್ಟ್ರೆ, ಹಂಗಾದ್ರೆ ಮೊದಲು ನನಗೆ ಚುಚ್ಚಿ ನೋವಾಯ್ತದೋ ನೋಡ್ತೀನಿ. ಇದೇನಯ್ಯ ರಾಮಾಯಣ? ಓ ಗಾಡ್, ವಾಟ್ ಈಸ್ ಹ್ಯಾಪನಿಂಗ್? ಪರಿಮಳ, ಏನಮ್ಮ ಇದು? ಏನು ಅರ್ಥ ಆಗ್ತಿಲ್ಲ ಡಾಕ್ಟ್ರೆ. ನೀವು ಸ್ವಲ್ಪ ಹೊತ್ತು ಮಾಮ, ನೀವೇನ್ ಮಾಡ್ತಿದ್ದೀರಾ ಮಾಮ? ನೀವು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಿಂತ್ಕೊಳ್ಳಿ. ಅಯ್ಯೋ, ಐ ಆಮ್ ಸಾರಿ ಡಾಕ್ಟರ್. ಹಂಗಲ್ಲ ಪಮ್ಮಿ, ಹೊರಗಡೆ ಹೋಗಿ ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೋಬೇಕು. ಸರಿ, ನೀನ್ ಹೇಳಿದ್ರೆ ನಾನು ಹೊರಗಡೆ ಹೋಗ್ತೀನಿ. ಡಾಕ್ಟರ್, ಹುಷಾರು. ಏನಾದ್ರೂ ಸೂಜಿ ಗೀಜಿ ಚುಚ್ಚುದಿಯೋ, ಆಮೇಲೆ ಕಾಣದಾಗ ಹೊಟ್ಟೋಗ್ತೀಯ ನೀನು. ಮಾವಯ್ಯ ಇನ್ನೂ ಬರ್ಲಿಲ್ಲ, ನೋಡ್ಕೊಂಡ್ ಬರೋಣ. ಅಯ್ಯೋ, ಸುಮ್ಮನ್ ಕೂತ್ಕೋಕ ನಿನ್ ತಮ್ಮಯ್ಯ. ಆಗ ಬಂದ್ಲು. ಮಾಮ, ಏನಿದ್ ಕೈ ಉಚ್ಕೋತಾ ಇದ್ದಾಳೆ? ಚೂಜಿ ಚುಚ್ಬಿಟ್ಟವನೆ. ನೀ ಇಲ್ಲೇ ಕೂತಿರೋ, ನಾ ಡಾಕ್ಟರ್ಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ಕುಂತ್ಕೋವ, ಈಗ ಬಂದ್ಬಿಡ್ತೀವಿ. ಬೇಗ ಬಂದ್ಬಿಡಿ. ದೇಹ ಆರೋಗ್ಯ ಚೆನ್ನಾಗಿದ್ಯಾ? ಡಾಕ್ಟರ್ ಮೈ ಹುಷಾರಿಲ್ಲ, ಹೋಗು, ನಾಳೆ ಬಾ. ಹೋಗು. ಹೋಗಲ್ಲ. ನ್ಯಾಂತಳಿ ತಗೊಂಬಂದು. ವಾಟ್ ಇಸ್ ದಿಸ್? ಏನಯ್ಯ ಇದು? ನನ್ ಮಗನೇ ಬಾಣ್ಲಿ, ಸೂಜಿ ಚುಚ್ಚಬೇಡ ಅಂತ ಹೇಳಿದ್ದೆ ತಾನೇ ನಿಂಗೆ? ಅದು ಯಾವ ಮಹಾ ಸೂಜಿನಯ್ಯ? ಚಿಕ್ಕ ಸೂಜಿ ಕಣಯ್ಯ. ಮಕ್ಕಳಿಗೂ ಏನು ನೋವಾಗಲ್ಲ ಕಣಯ್ಯ. ಮಾವಯ್ಯ, ಅರ್ಥ ಆಯ್ತು. ಏನ್ ಹುಡುಕ್ತಾ ಇದೀಯಯ್ಯ? ಅಯ್ಯಮ್ಮಯ್ಯ, ಸಾಕಾ? ಸಾಲ್ದು. ದನಿಗೆ ಹಾಕೊಂತದಿದ್ರಿ ಚಂದಾಗಿರೋದು. ಸದ್ಯಕ್ಕೆ ಸಾಕು ಬಿಡು ಮಾವಯ್ಯ. ಹಂಗ ಅಳಿಮಯ್ಯ, ಏನಾಗ್ತಾ ಇದೆ ಇಲ್ಲಿ? ಮಾವಯ್ಯ, ಕೋಳಿನ ಅದುಮೋದಾಗೆ ನೋವಾಗ್ತಾ ಇದೆಯಾ ಕಂದ? ಆ ಜಾಗದಲ್ಲಿ ಇಟ್ಕೋ, ಸರಿ ಹೋಗುತ್ತೆ. ನೀನ್ ತಿನ್ಬೇಕು.
ಏನಾರ ಬೇಕಾ ಬುದ್ಧಿ? ಬೇಕಾದ್ರೆ ಕರ್ತೀನಿ. ಮಿಸೆ ಮಿಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಬಿಟ್ಯಾ? ಎಲ್ಲೆಲ್ಲೂ ಉಂಟೆ ನೋಡ. ನೀನ್ ನಮ್ಮ ಮಂಡಿದ್ದಂಗೆ ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ವಾ ಮತ್ತೆ. ನನ್ನ ಮಗನೆ ಕೂತ್ಕಳ. ಎಲ್ಲೆಲ್ಲೂ ಉಂಟಾ? ನಿನ್ ಎದುರಿಗೆ ಸೊರ್ಸಾಮಾನು ಕುಂತ್ಕೊಳ್ಳೋಣ ಅಂದ್ರೆ ಏನು? ದಾರ್ಬೇಸ್ ನನ್ನ ಮನೆ ಕೂತ್ಕೊಳ್ಳ ಪರವಾಗಿಲ್ಲ. ಕುಂತ್ಕೊಂತೀನಿ. ಇಲ್ಲೇ ಬಾರ. ಇರ್ಲೇ ಬಿಡೋಣ, ಇಲ್ಲೇ ಕೂತ್ಕೊತೀನಿ. ಮಿಸೆ 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 ಗುಂಡಾಕ್ತೀಯನ? ಹೋಗೋಣ. ನೀನ್ ಸೊರ್ಸಾಮಾನು ಕುಂತ್ಕೊಳ್ಳೋದು ತೆಪ್ಪು ಅಂದ್ಮೇಲೆ ಗುಂಡಾಕು ಅಂತ ಬೇರೆ ಕೇಳ್ತೀಯ. ನೀನ್ ಬೇಜಾರಾಯ್ತೀಯ? ರವಸ್ಟ್ ಕೊಡು. ನನ್ ಮಗನ ನುಲಿತೀಯ ಕೇಳೋದಕ್ಕೆ ಆಸೆ ಇದೆ. ನೀರ್ ಹಾಕ್ಲಿನಾ? ಅಯ್ಯೋ ಬೇಡ ಕೇಳ, ಕ್ವಾಲಿಟಿ ಕೆಟ್ಟೋಯ್ತದೆ. ಜಾಸ್ತಿ ನೀರ್ ಹಾಕಿ ಡೈಲ್ಯೂಟ್ ಮಾಡ್ಬಿಟ್ರೆ ವಾತಾರನೆ ತಲೆ ಹಿಡ್ಕೊಬಿಡ್ತದೆ. ಬಲ್ಲ ನೀನು. ಶಿವ ಶಿವ ಯಾಕಲ್ಲ ನಿಂಗ್ ರೆಸ್ಪೆಕ್ಟ್. ಮಿಸೆ ಆ ಕೋಳಿ ಹೆಂಗ? ಯಾವ ಕೋಳಿ? ಅದೇ ಕಣು ಒಳಗೋಯ್ತಲ್ಲ ಆ ಕೋಳಿ ಹೆಂಗು? ಹೆಂಗೆ ಅಂದ್ರೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ಮೀಸೆ ಮನುಷ್ಯನಿಗೆ 40 ವರ್ಷ ಕಳೆದ ಮೇಲೆ ನಾಲ್ಗೆ ಚಪ್ಪಲ ಜಾಸ್ತಿ ಕಣೋ. ಹೊರ್ಗಡೆ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಕಣೋ. ಮೀಸೆ ನನ್ಗೂನು ಬಹಳ ದಿವಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತೋಗುವೆ. ನಾನಿನ್ನು ಚಿಕ್ಕ ಹುಡುಗ. ಬೇಕು ಅಂದ್ರೆ ಆ ಸೀಗಡಿ ಸಿದ್ದಿನ ಕೇಳ್ಬಿಟ್ಟು ಹೇಳ್ತೀನಿ. ಯಾವನ ಅವ್ನು ಸೀಗಡಿಸಿದ್ದ? ಗೊತ್ತಿಲ್ವೇನ? ಅದೇ ನಾಟಿ ಕೋಳಿ ಗಡ್ಡ. ಅರ್ಧ ದಿವಸದಲ್ಲಿ 6 ಮರ್ಡರ್ ಮಾಡವನೆ. ಈ 28ಕ್ಕೆ ರಿಲೀಸ್ ಆಯ್ತಾ ಅವನೇ. ಅವ್ನ್ ಬಂದ್ಮೇಲೆ ಕೇಳ್ಕೊಂಡು ಹೇಳ್ಬಿಡ್ತೀನಿ. ಶಿವ One cigarette, give me that. Hey man, cigarette. ಅದೇ ಕಲ್ಲಿಡ್ತಾ ಇದ್ರ. ತುಟಿಗಿಡ್ರಿ, ತುಟಿಗೆ ಲಿಪ್. ಓ ಕಡ್ಡಿಯಾರ್ ನಿಮ್ಮಪ್ಪ ಅಷ್ಟಾನ. ಅಜ್ಜಲೋ ತೆರಿ ಬದ್ಮಾಶ್. ನಮ್ಮ ಅಪ್ಪನ್ಗೂ ಯಾವತ್ತು ಸಿಗರೇಟ್ ಹಚ್ಚಿಲ್ಲ. ಯಾರ್ಯಾರು ಎಲ್ಲಿರ್ಸ್ಬೇಕು ಅಲ್ಲೇ ಇರ್ಸ್ಬೇಕು. ನನಗ್ ಬುದ್ಧಿ ಇಲ್ಲ. ಆಗ್ಲೇ ಕೇಳ್ದಲ್ಲ ಏನದು? ಯಾವ್ದು? ಅದೇ ನಾಟಿ ಕೋಳಿ ಬಗ್ಗೆ. ಅದೆಲ್ಲ ಏನ್ ಬೇಡ ಬಿಡು. ಬಾಯ್ ಬಿಡು ಲೋಪ. ಸ್ವಲ್ಪ ಬಾಯಿ ಗಿಡ್ತಾ ಇಟ್ಕೊಂಡ್ ಮಾತಾಡೋ. ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳೋ. ಎಲ್ಲದಲ್ಲಿ ಅಯ್ಯೋ ಸೇರಿಗೆ ಈ ವಯಸ್ಸಲ್ಲಿ ನಾಟಿ ಕೋಳಿ ಬೇಕಾ ಮಗನೇ? ಮರ್ಯಾದೆ ಬಗ್ಗೆ ನೀನು ನನಗ್ ಟೀಚ್ ಮಾಡ್ತೀಯಾ? ಒಂದೇ ಡಿಚ್ ಕೊಟ್ಟೆ ಇದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು. ಈ ಕಡೆಯಿಂದ ಬೀಳ್ತಾ ಇದ್ರೆ ಚೆಂಡು ಉಳ್ಕೊಂಡೋಗಿ ಪಶ್ಚಿಮ ವಾಹಿನಿಲ್ ಬಿದ್ಬಿಡ್ಬೇಕು ಮಗನೆ. ಮಿಸೆ ಅಲ್ಲ ಕಣೋ, ನೀನು ನನ್ನ ಜೊತೆ ಸರ್ಸವಾಗಿ ಕುಂಡ್ರಿಸ್ಕೊಂಡು ಗುಂಡಾಕಿಸ್ತಾ ಇದ್ದೀನಿ. ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳ. ಡ್ರಿಂಕ್ಸ್ ನೀನು ಕುಡ್ಕೊಳ್ಳು. ಗ್ಲಾಸ್ಗೆ 60 ಹಾಕೊಂಡು ಫುಲ್ ನೀರ್ ಹಾಕೊಂಡು ಕುಡಿತ ಮಗನೆ. ಇದೆಲ್ಲ ಡ್ರಿಂಕ್ಸ್ ಹೆಂಗ್ ಗೊತ್ತಿಲ್ಲ. ಬಾಟ್ಲಿ ಎತ್ತಿದ್ರೆ ಕಟ್ ಅಂತ ಗಲ್ಫ್ ಹೊಡೆದಿಡ್ಬೇಕು ಮಗನೆ. ಏನ್ ನೋಡ್ತೀಯ? ಜಲ್ದಿ ಕಳಿಸ್ಕೋ. ಅಲ್ಲ ಸ್ವಲ್ಪ ಗೌರವ ಬಿಡ್ವೇನು? ಗೌರವ ನಿನಗೆ? ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ತೆರಿ ಕಳ್ಸ್ಕೊಳೋ. ಆ ಕಡೆ ಹೋಗ್ಬೇಡ, ನಾಟಿ ಕೋಳಿ ಐತೆ. ಈ ಕಡೆ ಹೋಗಲಿ. ಮರ್ತ್ ಕೆಳಗಡೆ ಮಲ್ಗೋ.
ಕೋಳಿ ಬೇಕಂತೆ ಮಗನ್ಗೆ ನಾಟಿ ಕೋಳಿ. ವೇರ್ ಇಸ್ ಮೈ ಡ್ರಿಂಕ್ಸ್? ಯಾವನು ಒಂದು ಉಳಿಸ್ಬಿಟ್ಟವನಲ್ಲ. ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ. ದಿಲ್ ತೋ ಪಾಗಲ್ ಹೈ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ದಿಲ್ ತೋ ಪಾಗಲ್ ಹೈ. ಅಂಕಲ್, ಟ್ರೈನ್ ಟಿಕೆಟ್ ಎಲ್ಲ ತರ್ಸಿದ್ರಾ? ಆ ಮೀಸೆ ನನ್ ಮಗಳಿಗೆ ಹೇಳಿದ್ದೀನಮ್ಮ, ಬೆಳಿಗ್ಗೆನೆ ತತ್ತಿ ನಿಂತ ಹೋದ. ಅದೇನ್ ತಗೊಂಡ್ ಹಿಂದಕ್ಕೆ ವಾಪಸ್ ಕೊಟ್ಟು ಬಂದ್ಬಿಡ್ತಾನೋ ಏನೋ. ನೋಡಮ್ಮ, ಇಂಡಿಯಾ ದೇಶದಲ್ಲಿ ಎಂತೆಂತ ಎಡವಟ್ ನನ್ ಮಕ್ಕಳನ್ನೆಲ್ಲ ನೋಡಿದ್ದೀನಿ, ಆದ್ರೆ ಇಂತ ಕಿರಿಕ್ ನನ್ ಮಗನ ನೋಡೇ ಇಲ್ಲ. ತರಕಲಾಂಡಿ ನನ್ ಮಗ ಬುಲೆ ಹುಷಾರಾಗಿರ್ಬೇಕು. ಸ್ವಲ್ಪ ಯಾಮಾರ್ದು ಅಂತಂದ್ರೆ ಅದೆಲ್ಲ ಯಾಕೆ. ನಡಿ ನೀವು, ನಡಿ ನಡಿ. ನಮಸ್ಕಾರ ಅಣ್ಣ. ಅಲ್ಲೇ ಮೀಸೆ ಬಾರ. ನಾನು ಈಗ ತಾನೆ ನನ್ ಮಗಳು ಪದ್ಮ ಜೊತೆ ನಿನ್ ವಿಚಾರನೆ ಮಾತಾಡ್ತಿದ್ದೆ, ಗುಣಗಾನ ಮಾಡ್ತಿದ್ದೆ. ನನಗ್ ಗೊತ್ತು ನೀವು ಗುಣಗಾನ ಮಾಡಿರ್ತೀರಾ ಅಂತ. ಈಗ ಟಿಕೆಟ್ ತಂದೆ ಟ್ರೈನ್ಗ ಇನ್ನೇನ್ ಮ್ಯಾಕ ಬಲೆ ಮುದ್ದ ಮಾತಾಡ್ತಿ ಕಣ ನೀನು. ಗಾಡಿ ಗಿಫ್ಟು ತಗಡಿ ಅಣ್ಣ. ನಾನು ನಿಮ್ ಬರ್ತಿದ್ದೆ ಅಣ್ಣ. ಹೂ ಕಣ. 420 ನನ್ ಮಗ ಹಳೆ ಟಿಕೆಟ್ ತಂದು ಕೊಟ್ಬಿಟ್ಟವನೇನೋ ನೋಡ್ತೀನಿ. ಅಣ್ಣ ಇವತ್ತು ತಾರೀಖ್ 28 28 ತಾರೀಖ್. ನನಗೆ ಯಾಕೆ ಕೇಳ್ತೀಯ? ನಾನು ಕೇಳದ್ನ? ನನಗ್ ಸಂಬಂಧ ಇಲ್ದೇ ಇರೋ ವಿಚಾರ ಯಾಕೆ ಕೇಳ್ತೀಯ? ಸಂಬಂಧ ಐತೆ. ಹೆಂಗೆ? ಸಿಡಿ ಸಿದ್ಧ ಜೈಲಿಂದ ರಿಲೀಸ್ ಆಗಿ ಬರ್ತಾವ್ನೆ. ಯಾವ ಸಿಗಡಿ ಸಿದ್ಧ? ಯು ಡೋಂಟ್ ನೋ? ಪ್ಲೀಸ್ ರಿಮೆಂಬರ್. ಫ್ಲಾಶ್ ಬ್ಯಾಕ್. ನಾಟಿ ಕೋಳಿ ಹಸ್ಬೆಂಡ್ ಸಿಗಡಿ ಸಿದ್ಧ ಹೆಡ್ ಕಮಿಂಗ್ ಟುಡೇ. ಸೇಫ್ ಆಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟ್. ಪದ್ದು ಪದ್ದು ಏನು ಸಾಹೇಬ್ರು ತುಂಬಾ ಜಾಲಿ ಮೂಡಲಿದ್ದೀರಾ? ಸಾಹೇಬ್ರಿಗೆ ಕೆಲ್ಸ ಸಿಕ್ಬಿಡ್ತು. ಕೆಲ್ಸನಾ? ಏನ್ ಕೆಲ್ಸ? ಬಸ್ ಕಂಪ್ನಿಲಿ. ಹೌದಾ? ಯಜಮಾನ ಅಂದ್ರೆ ಯಜಮಾನ ತರ ಎಲ್ಲ ನಮ್ ಕೈನಲ್ಲೇನೆ. ಸ್ವಲ್ಪ ಸರಿಯಾಗಿಲ್ಲ ಅಂತ ಇಟ್ಕೋ, ಕಿತ್ತು ಬಿಸಾಕ್ತಾ ಇರೋದೇನೆ. ಯಜಮಾನ ಕೂತಿರ್ತಾನೆ, ಆದ್ರೆ ನಾನ್ ಮಲ್ಕೊಂಡ್ ಕೆಲಸ ಮಾಡ್ತಾ ಇರ್ತೀನಿ. ಸುಮ್ನೆ ಹಾಗೆ ಶ್ರೀರಂಗಪಟ್ಟಣದ ಮಿಸ್ಟರ್ ರಂಗಸ್ವಾಮಿ ತರ. ಹಾಗೆ ದೇವ್ರ ದೊಡ್ಡವನು ಒಂದು ಒಳ್ಳೆ ಕೆಲಸ ಕೊಡಿಸ್ಬಿಟ್ಟ. ತಗೋ 500 ರೂಪಾಯಿ ಅಡ್ವಾನ್ಸ್. ಎಂಜಾಯ್. ಬೇಗ 1 ತಿಂಗಳಿಗಾಗೋಷ್ಟು ದಿನಸಿನ ಬರ್ಕೊಂಬ. ಹೋಗು. ಏನೋ ಬಹಳ ಶೋಕಿಯಾಗಿದ್ಯಾ? ಕೆಲ್ಸ ಸಿಕ್ಕಿದೆ. ಎಲ್ಲಿ? ಬಸ್ ಕಂಪ್ನಿಲಿ. ಯಜಮಾನನ್ ತರ ಎಲ್ಲ ನನ್ನ ಕೈಯಲ್ಲೇ. ಏನೂ ಇಲ್ಲ ಕೈಯಲ್ಲಿ. ಸ್ವಲ್ಪ ಸರಿ ಇಲ್ಲ ಅಂದ್ರೂ ಕಿತ್ತು ಬಿಸಾಕದೆ. ಯಜಮಾನ ಕೂತಿರ್ತಾನೆ, ನೀನ್ ಮಲ್ಕೊಂಡ್ ಕೆಲಸ ಮಾಡ್ತಾ ಇರ್ತೀಯಲ್ಲ. ಎಸ್ ಎಸ್. ನಿನ್ಗಿಂತ ಮೊದ್ಲು ಒಬ್ಬ ಕೆಲ್ಸಕ್ಕೆ ಸೇರಿರ್ಬೇಕು ಅಲ್ಲ? ಯಾವನ ಯಾಂದಾಳಿ ಸೇರವನಂತೆ. ಆ ಯಾಂದಳ್ಳಿ ನಾನೇ. ಐ ಸಿ. ಅಪರೂಪದ ಮಾರಾಟ, ಅಪರೂಪದ ಮಾರಾಟ. ನಿಮ್ಗೆ ಎಷ್ಟಣ್ಣ? ತಗೊಳ್ಳಿ. 4 ಏನೇ ನನ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಹುಟ್ಟು ಬಟ್ಟೆಲ್ ತಾನೆ ನಿಮ್ ಜೊತೆ ಹೊರಟು ಬಂದೆ. ಈಗ ಅದನ್ನ ಒಗೆದು ಒಣಗ್ ಹಾಕಿದ್ದೀನಿ. ಅದು ಒಣಗೋ ತನಕ ನಾನು ಹಾಗೆ ಇರ್ಲಾ? ಅಯ್ಯೋ ಬೇಡ, ಅಯ್ಯೋ ಬೇಡ. ಅಣ್ಣ ಅಣ್ಣ, ಏನ್ ಬೇಡ ಬೇಡ ಅಂತಿದ್ಯಾ? ಏನಿಲ್ಲ. ಆ ಸೀರೆ ಕೊಡಿ. ಬಂದ್ಬಿಟ್ರಾ? ನೋಡಿ, ಒಲೆ ಮೇಲೆ ನೀರ್ ಕುದಿತಾ ಇದೆ. ನೀವು ತಂದಿರೋ ಅಕ್ಕಿನಲ್ಲಿ 1.5 ಲೋಟ ಅಕ್ಕಿ ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ. ಮಿಕ್ಕಿದ ಸಾಮಾನೆಲ್ಲ ಇಲ್ಲಿ ತಂದಿಡಿ. ಬನ್ನಿ.
ಏನಾಯ್ತು? ತಿಂಗ್ಳು ಸಾಮಾನ್ ತರೋಕ್ ಹೇಳಿದ್ರೆ ಸೀರೆ ತಂದಿದ್ದೀರಲ್ರಿ, ಯಾಕ್ರಿ? ನೀನು ಉಟ್ಕೊಳಕ್ಕೆ ಸೀರೆ ಇಲ್ಲ ಅಂತ ಅದಕ್ಕೆ ತಂದ್ಬಿಡೋದಾ? ನಾ ಹೇಳೋದೇ ಒಂದು, ನೀವು ಮಾಡೋದೇ ಒಂದು. ಈ ಸೀರೆ ತರೋದಕ್ಕೆ ಯಾರು ಹೇಳಿದ್ರು? ನೋಡ್ಚಿನ್ನ, ಹೊಟ್ಟೆಗಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಊರ್ನವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಇದಕ್ಕೇನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? 250 ರೂಪಾಯಿ ಇದೆಯಲ್ಲ, ತಗೊಂಬಾ, ತಂದು ಬಿಡ್ತೀನಿ. ಹೋಗು, ತಗೊಂಬಾ. ನೀನ್ಯಾಕೆ ಬಸ್ಗೆ ಹೊಡಿತಾ ಇದೀಯಾ? ಆ ಟೇಬಲ್ ಮೇಲೆ ಒಂದು ಕವರ್ ಇಟ್ಟಿದ್ದೀನಿ, ತಗೊಂಡ್ ಬನ್ನಿ. ಇದನ್ನೆಲ್ಲ ನೀನ್ ಯಾಕೆ ತಂದೆ? ಮದುವೆ ಗಂಡಿಗೆ ಅಪ್ಪನ್ ಮನೇಲಾಗ್ಲಿ ಅತ್ತೆ ಮನೇಲಾಗ್ಲಿ ಒಂದ್ ಜೊತೆ ಬಟ್ಟೆನೂ ಕೊಟ್ಟಿಲ್ವಲ್ಲ, ಅದಕ್ಕೆ. ಉದ್ಧಾರ. ನನಗ್ ಗೊತ್ತಿಲ್ದೆ ನೀನು, ನಿನಗ್ ಗೊತ್ತಿಲ್ದೆ ನಾನು, ಹೀಗೆ ನಾವಿಬ್ರು ಖರ್ಚು ಮಾಡ್ತಾ ಇದ್ರೆ ಜೀವನ ನಡ್ಸೋದು ಹೇಗೆ? ಇವಾಗ ಇದಕ್ಕೇನ್ ಮಾಡೋದು? ರೀ, ಹೊಟ್ಟೆಗಿಲ್ಲ ಅಂದ್ರೆ ಯಾರು ಕೇಳಲ್ಲ, ಬಟ್ಟೆ ಇಲ್ಲ ಅಂದ್ರೆ ಊರಿಗೆಲ್ಲ ಗೊತ್ತಾಗುತ್ತೆ. ಹೌದೇನ್ರಿ? ನನಗ್ ಗೊತ್ತೇ ಇರ್ಲಿಲ್ರಿ, ಈಗ ಗೊತ್ತಾಯ್ತೀರಿ. ಓ, ಹೊಟ್ಟೆ ಬೇರೆ ತಮಟೆ ಬರೆಸ್ತಾ ಇದೆ, ಏನ್ ಮಾಡೋದು? ಒಲೆ ಮೇಲೆ ನೀರಿಟ್ಟಿದ್ಯಲ್ಲ, ಈಗ ಬಂದೆ. ಹೌದು, ಕೈಯಲ್ಲಿ ಬಿಡಗಾಸು ಇರ್ಲಿಲ್ವಲ್ಲ, ಈ ಸಾಮಾನೆಲ್ಲ ಹ್ಯಾಕ್ ತಂದ್ರಿ? ಅಪ್ಪ ಅಮ್ಮ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ನನಗೋಸ್ಕರ ಬಂದಿದ್ಯಾ? ನಿನ್ಗೊಂದ್ ತುತ್ತು ಅನ್ನ ಹಾಕೋ ಯೋಗ್ಯತೆನೂ ಇಲ್ವಾ ನನ್ಗೆ? ವಾಚ್ ಇಲ್ರಿ? ಅದೇ ತಿಂತಾ ಇದೀವಲ್ಲ. ಓ ಮೈ ಗಾಡ್, ವಾಚ್ ಮಾರಿ ಇದನ್ನೆಲ್ಲ ತಂದ್ರ ನೀವು? ಈಗ ಟೈಮ್ ನೋಡ್ಬೇಕಂದ್ರೆ ಏನ್ ಮಾಡ್ತೀರಾ? ನಾನ್ ಟೈಮೇ ನೋಡಲ್ಲ. ಯಾಕೆ? ನಾನ್ ಟೈಮ್ ಚೆನ್ನಾಗಿಲ್ಲ. ಯಾರ್ ಹೇಳಿದ್ದು? ಈಗ ನಿಮ್ ಟೈಮು ಸೂಪರ್. ಬೆಳಿಗ್ಗೆ ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ಬಂದ್ ನಿಂತಿದೀವಲ್ಲ, ಯಾರು ಬರ್ತಾರೆ? ನಿಮ್ ಅಜ್ಜಿ ಮಾಡಕ್ಕೇನು ಕ್ಯಾಮ್ ಇಲ್ವಲ್ಲ, ಅದಕ್ಕೆ ಬಂದ್ ನಿಂತಿದೀವಿ. ಅದ್ಕೊಂಡ್ ನಿಂತ್ಕೊಳ್ಳಲಿ. ಏನ್ ಬಾಬದ, ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಅದ್ ಚೆನ್ನಾಗೋಳ? ಕಾಲೇಜ್ ಹೋಯ್ತಾ ತಾನೆ? ಈ ಸತಿ ಬರ್ಬೇಕಾದ್ರೆ ಒಳ್ಳೆ ರೇಷ್ಮೆ ಸೀರೆನ ತಗೊಂಬಿಟ್ಟು ಬರ್ತೀನಿ. ಅಂದಂಗೆ ಮೊನ್ನೆ ಕಳ್ಸಿದ್ದಲ್ಲ ತಿರುಪ್ತಿ ಪ್ರಸಾದ, ಬಂದ್ ತಲುಪ್ತಾ? ನಾಡು ನಿಮ್ ಅಕ್ತಿರ್ಲಿ ಅಂತ ಕಳ್ಸಿದ್ದೆ. ಅಯ್ಯೋ ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ. ಯಾವ ತಿರುಬೋಕಿ ನನ್ ಮಗನ್ ಗೊತ್ತು? ಮತ್ತೆ ತುಂಬಾ ಹತ್ರದೋತರ ಅವ್ರ ಅಕ್ಕನ್ನೆಲ್ಲ ವಿಚಾರ್ಕೊತಿದ್ದ. ಮತ್ತೆ ಅದ ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ ಬಿಡ್ತಾವೆ. ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೊರ್ ಗೊರ್ ಅಂತ ಗೊರ್ಕೆ ಹೊಡಿತಾವೆ. ಈಗ ಹೊಡಿಯನ್ನು ಹೆಂಗ್ ಹೊಡಿತದೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ. ಇವ್ನ್ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ನನಗಿದ್ರು ಒಂಥರ ಸಂತೋಷ. ಒಳ್ಳೆ ಯಾರೇ ಚೆಟ್ಕೊಳ್ಳೆ, ಹೇಳ್ಕೊಳಿಬೇಕ ಹೇಳ್ಕೊಳೆ. ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ.
ಎಡಕಲ್ಲ ಗುಡ್ಡದ ಮೇಲೆ ಬರ್ಲಮ್ಮ. ಓಯ್ ಅವ್ನ್ ಎಬ್ಸು ಅಂದ ತಕ್ಷಣ ಎಬ್ಸ್ಬಿಡದೆ ನನ್ನ. ನಿನ್ ಯಾವನ್ ಎಬ್ಸ ಕೇಳಿದ್ದು? ಅಲ್ಲ ರೀ ಆ ಕಡೆ. ರೈಟ್ ರೈಟ್. ಏನ್ ಹಂಗ್ ನೋಡ್ತೀಯಾ? ಅವ್ನ್ ನನ್ ಕ್ಲಾಸ್ ಮೇಟ್ ಗೊತ್ತಾ? ಅವನಿಗೆ ಇನ್ನೂ ವಯಸ್ಸು ಚಿಕ್ಕದಾಗೈತೆ. ಅವ್ನ್ ಫೇಲ್ ಆಗಿ ಹಂಗೇ ಅವನೇ. ನಾನ್ ಪಾಸ್ ಆಗ್ಬಿಟ್ಟು ಬೆಳೆದ್ಬಿಟ್ಟಿವನಲ್ಲ. ತಗುಲ್ ಕೊಟ್ಟೆ ಅಂದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ಸರ್ ಅವರು ಯಾರು ನೀವ್ ಮಾತಾಡ್ಸಿದ್ರಲ್ಲ ಅವರು? ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 50 ಬಸ್ಗೆ ಓನರ್ ನಾನು, ದೊಡ್ಡ ಫೈನಾನ್ಸಿಯರು, ನನಗೆ ಅಲ್ವಾ ಕೊಡ್ತಾರಲ್ಲ ಇವನು. ಈಗ ನಾನ್ ಕೊಟ್ಟಿದ್ದೀನಲ್ಲ ಅಲ್ವಾ, ಅವ್ನು ಸುಧಾರಿಸ್ಕೊಳಕ್ 1 ವಾರ ಬೇಕು. ತೆಗ್ದಿನ್ ಬಿಡ, ತೆಗ್ದಿನ್ ಬಿಡ, ಬಿಡಲ್ಲ, ಬಿಡ, ತೆಗ್ದಿನ್ ಬಿಡ, ಬಾಗಲ್ ತೆಗಿಯಕ್ ಯಾಕೋ ಕಿತ್ತಾಡ್ತೀರಾ? ನಾನೇ ಬಾಗಲ್ ತೆಗಿಯಂತ ಸರ್. ನನ್ನ ಕೈ ಇಲ್ವಾ? ನಂಗೆ ಗೊತ್ತಿಲ್ಲ ಸರ್. ಏನು ನನ್ನ ಕೈ ಇರೋದು ಗೊತ್ತಿಲ್ವಾ? ನೋಡಿಲ್ಲ ಬಿಡ ಅವನ್ಗೊಂದು. ನೀನ್ ಬಿಡ ಇವನ್ಗೊಂದು. ಬಾಗಲ್ ತೆಗಿಯಕ್ ಕಿತ್ತಾಡ್ಬಾರ್ದು. ಹೋಗ ಆ ಕಡೆ ಹೋಗ ಅಂತೀನಿ. ಹೋಗ್ತೀನಿ ಸರ್. ನಿಂತಿರೋ ಕಾರ್ ಬಾಗಲ್ ತೆಗೆದು ಬಹಳ ಜನ ಹಾಳು ಮಾಡ್ಬಿಟ್ಟಿದ್ದೀರಾ ನೀವು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ. ಹಾ ನಾನ್ ಬಂದಾಯ್ತಲ್ಲ. ನಾನ್ ಬಂದ್ ನಿಂತ ಮೇಲೆ ನೀವೇನ್ ಬನ್ನಿ ಅಂತ ಕರೆಯೋದು? ನೀವ್ ಬನ್ನಿ ಅಂತ ಕರಿದೇವ್ರು ನಾನು ಬರೋದಿಲ್ವಾ? ಅಥವಾ ನೀವು ಕರೆದ್ರಿ ಅನ್ಬಿಟ್ಟು ನಾನು ಬರ್ದೇ ಇರ್ತೀನ? ಆತ್ಮಾನಂದ. ಹೋಗ್ಲಿ ಬಿಡಿ ಸರ್. ಬಿಡೋದ ಏನ? ನಾನೇನ್ ಇಟ್ಕೊಂಡಿದ್ದೀನಿ ಬಿಡೋದಕ್ಕೆ? ಅಲ್ಲ ನಾನು ಏನ್ ಸರ್ ಇಟ್ಕೊಂಡಿದ್ದೀನಿ? ಅವ್ರು ಇಟ್ಕೊಂಡಿಲ್ಲ ಕಣ. ಅಯ್ಯೋ ಅದನ್ನ ಇಟ್ಕೊಳಕ್ ಆಗಲ್ಲ. ಅಲ್ಲ ಮುಸ್ಲಿಮ ನೀವು? ಯಾವ ನನ್ ಮಗ ಹೇಳಿದ್ದು? ಮತ್ತ ಅಲ್ಲ ಅಂತ ಇದ್ದೀರಾ? ಸ್ವಲ್ಪ ಸುಮ್ಮನೆ ಇರ. ಪ್ರಭುಗಳೇ, ಮಹಾಪ್ರಭುಗಳೇ, ಆತ್ಮಾನಂದ ಪ್ರಭುಗಳೇ, ಬಂದು ಕೆಲಸ ಮುಗಿಸ್ಬೋಣ ಬನ್ನಿ. ಇವರೇ ಕನಕಮೂರ್ತಿಗಳು ಅಂತ. ನೀವ್ ಈ ಕಡೆ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಆಮೇಲೆ ಇವರು ಎಲ್ಲಿ ಎಲ್ಲಿ? ನಾನು ಇಲ್ಲಿದ್ದೀನಿ. ಅವ್ರ ಧರ್ಮಪತ್ನಿ ಪದ್ಮಮ್ಮನವರು. ನಮಸ್ಕಾರ. ನಮಸ್ಕಾರ. ಮಾತುಕತೆ ಇಲ್ಲಿ ತೆಗಿಯಾದ್ನಲ್ಲ ಸರ್. ತಮ್ಮ ಹೆಸರು ಆತ್ಮಾನಂದ ಅಂತ ಯಾಕೆ? ಮಿಸ್ಟರ್ ಕನಕಮೂರ್ತಿ, ಹಸು ಹಾಲು ಕೊಟ್ರೆ ತಾನೇ ನಾವು ಅದಕ್ಕೆ ಹುಲ್ಲು ಹಾಕ್ತಿವಿ. ಒಂದು ಸಾಧಾರಣ ಹಸುಗೆ ನಾವು ಲಂಚ ಕೊಡ್ತೀವಿ. ಆತ್ಮ ನಮ್ ದೇಹಕ್ಕೆ ಎಷ್ಟು ಮುಖ್ಯ ಅಲ್ವಾ? ಅದಕ್ಕೆ ನಾವೇನ್ ಕೊಡ್ತೀವಿ? ಅಟ್ಲೀಸ್ಟ್ ಆನಂದ. ಅದು ಆನಂದವಾಗಿದ್ರೆ ನಾವು ಆರೋಗ್ಯವಾಗಿರ್ತೀವಿ. ಅದಕ್ಕೆ ನಾನು ಆತ್ಮಾನಂದ ಅಂತ ಹೆಸರಿಟ್ಕೊಂಡಿದ್ದೀನಿ. ಫೈನಾನ್ಸ್ ಕೊಡ್ತೀನಿ ಅಂತ ಬಂದು ಪ್ರಾಣ ತಿಂತಾವನಲ್ಲಪ್ಪ. ಸರ್, ನಾವು ಚೆಕ್ ಕೇಳಿದ್ರೆ ನೀವ್ ಯಾವ್ದು ಹಳೆ ಟಿಕೆಟ್ ಕೊಡ್ತಾ? ಇದ್ರಲ್ಲಿ ಡೇಟ್ ಹಾಕಿದ್ದೀನಿ. ಡೇಟ್ ತಕ್ಕನಾಗ ಪ್ರೆಸೆಂಟ್ ಮಾಡಿ. ಗುಡ್ ಲಕ್ ಸರ್. ಕಲ್ಮಶ ಇಲ್ದಿರೋ ನಿಮ್ ಮುಖದಲ್ಲಿ ಅದೃಷ್ಟ ಲಕ್ಷ್ಮಿ ತಾಂಡವ ಆಡ್ತಿದ್ದಾಳೆ. ಇವತ್ತಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ನಾನು ಬರ್ತೀನಿ. ಕೆಲಸ ಆಗ್ತಿದ್ದಂಗೆ ಬಿಟ್ಬಿಡೋದಾ? ಹಿಡ್ಕೊಳ್ರಿ. ಏನು ಸರ್? ಸರಿ ಸರ್. ಮಹನೀಯರೇ ಮತ್ತು ಮಹಿಳೆಯರೇ, ನಾನು ಏನ್ ಹೇಳೋದಕ್ಕೆ ಹೊರಟಿದ್ದೇನೆ ಅಂತಂದ್ರೆ, ಅಯ್ಯ ಬೇಗ ಹೇಳು ಮುಗಿಸೋ. ನೀನ್ ಹೇಳೋ ವರ್ಷದಲ್ಲಿ 10 ಕಿಲೋಮೀಟರ್ ಹೋಯ್ತದೆ ಬಸ್ಸು. ನೀವೆಲ್ಲ ಇಷ್ಟು ದಿವಸ ಬೇಕಾದಷ್ಟು ಬಸ್ನಲ್ಲಿ ಬೇಕಾದಷ್ಟು ಓಡಾಡಿದ್ದೀರಾ. ಆದ್ರೆ ಈ ಬಸ್ನಲ್ಲಿ ಸಿಕ್ಕೋ ಮಜಾ ಇನ್ಯಾವ ಬಸ್ನಲ್ಲೂ ಸಿಕ್ಕೋದಿಲ್ಲ. ಏನಪ್ಪ ಅಂತ ಸ್ಪೆಷಾಲಿಟಿ ಈ ಬಸ್ಸಲ್ಲಿ ಅಂತ ನೀವು ಕೇಳ್ಬಹುದು. ಐತೆ ಐತೆ ಬೇಬಿ. ಎಲ್ರಿಗೂ ತಗಲಿಸ್ಕೊಂಡು ಓಡಾಡು. ನಾಗಮಂಗ್ಲಿಗೆ ಹೋಗ್ಬೇಕು. ನಾಗಮಂಗಲ ಆದ್ರೆ 3 ರೂಪಾಯಿ, ಕುಣಗಲ್ ಆದ್ರೆ 8 ರೂಪಾಯಿ. ಯೋಮಿಟ್ರಿ, ನಮ್ ಇನ್ವೆಸ್ಟ್ಮೆಂಟ್ಗೆ ಈ 3 ರೂಪಾಯಿ ಎಲ್ಲ ಕಿಟ್ಪಾಡ ಹಾಕಿಲ್ವಲ್ಲಪ್ಪ. ಆಗಲ್ಲ ಅಂತ ಇರು, ಒಂದು ಪ್ಲಾನ್ ಮಾಡ್ತೀನಿ. ಜಾಯಿಂಟ್ಲು ನಾಗಮಂಗಲದಲ್ಲಿ ಎಲ್ಲಿಗೆ ಹೋಗ್ಬೇಕು? ಮನೆಗೆ. ನಾಚಿಕೆ ಆಗೋದಿಲ್ವಾ? ಇಷ್ಟೊತ್ತಿಗೆ ಮನಗೋ ಏನ್ ಕಿಸಿತೀಯಾ? ಅದೇ ಹೆಂಡತಿ ಅದೇ ಮಕ್ಕಳು. ಬೇಜಾರ್ ಹಾಕಿಲ್ವಾ ನಿಂಗೆ?
ಎಂ ಟಿವಿನೆಲ್ಲ ನೋಡಲ್ವ ನೀನು? ಇಲ್ಲೇ ಅನ್ಭವಿಸ್ಬಿಟ್ನಲ್ಲ. ಯಾಕೇನಾಯ್ತಾ? ಕರೆಂಟ್ ಹೊಡಿತಣ್ಣ. ಹೊಡಿತಾ? ಸರಿ ಮತ್ತೆ ಈಗ ಹೇಳು ಬಡಿ ಐತೆ ಎಲ್ಲೋಗ್ಬೇಕು ಅಂತ. ಹುಡುಗನಿಗೆ ಯಾರು ಟಿಕೆಟ್ ನನಗೆ ಒಬ್ಬನಿಗೆ ಬೇಕು. ಒಪ್ಪೆ ಬಿಡು. ನೀವ್ ಯಾವ ಊರಿಗೆ ಹೋಗ್ಬೇಕು? ಅಯ್ಯೋ ಕುಣಗಲ್ಗೆ ಹೋಗಿ ವಾಪಸ್ ಬರ್ತಾ ನಾಗಮಂಗ್ಲಕ್ಕೆ. ಚಿಲ್ರೆ ನೀನೇ ಬಡಿಕ ಬಿಟ್ರಿ ಜಾಸ್ತಾಗಿ ವರ್ಕೌಟ್ ಆಗೋಯ್ತು. ಅಡ್ವಾನ್ಸ್ ಬುಕ್ಕಿಂಗ್ ಇನ್ನೂ ಕ್ಲೋಸ್ ಆಗಿಲ್ವಾ? ಕುಣಗಲ್ಗೆ ಒಂದ್ ಟಿಕೆಟ್ ಕೊಡಿ. 30 ರೂಪಾಯಿ ಕೊಡು. ಎಲ್ಲಾ ಬಸ್ಸಲ್ಲೂ 8 ರೂಪಾಯಿ 10 ರೂಪಾಯಿ ಆದ್ರೆ ನಿಮ್ ಬಸ್ಸಲ್ಲಿ ಯಾಕ್ರಿ 30 ರೂಪಾಯಿ? ಲೋ ಅಪ್ಪ, ಅದು ಆರ್ಡಿನರಿ ಬಸ್ಸು. ನಮ್ದು ಸೂಪರ್ ಡೀಲಕ್ಸ್ ಎಕ್ಸ್ಟ್ರಾರ್ಡಿನರಿ ಬಸ್ಸು. ರೈಟ್ ಟರ್ನ್ ಲುಕ್ ದೇರ್. ಹಂಗಂದ್ರೆ ಬಲಕ್ ತಿರುಗಿ ಅಲ್ಲಿ ನೋಡು ಅಂತ. ಕನ್ನಡಕ ತೆಗೆದು ನೋಡಲಿ ಅಡ್ಕಾಸಿ. ಓಕೆ ಓಕೆ ಓಕೆ. ಏಯ್ ಸಾಕು ನೋಡಿದ್ದು ಮಾರೈತೆ ತಿರ್ಸು ದುಡ್ತಿಗೆ. ನಾಳೆ ಬಾ. ನಾಳೆಗ? ಇದು ನಾಳೆಗೆ ಅಡ್ವಾನ್ಸ್ ಬುಕ್ಕಿಂಗು. ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬೇಕಾ? ನೆನ್ನೆ ಟಿಕೆಟ್ ತಗೊಂಡವ್ರಲ್ಲ ಇವತ್ ಬಸ್ ಹತ್ತವ್ರೆ ನೋಡು. ಕಿರಿಕ್ ಮಾಡ್ಬೇಡ. ಬೇಕಿದ್ರೆ ತಗೋ, ಬೇಡ ಅಂದ್ರೆ ಟಿಕೆಟ್ ವಾಪಸ್ ಕೊಟ್ಟು ದುಡ್ಡು ತಗೊಂಡು ಹೋಯ್ತಾರೆ. ಇರ್ಲಿ ಬಿಡಿ. Mr. Gentleman, get me a ticket. Get me a ticket, please. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು? ಇದು ನನ್ ರಿಯಾಲಿಟಿ. ಅದು ಜಸ್ಟ್ ಮೈ ಬಿಸ್ನೆಸ್. ಈಗ ನನ್ ಡಾರ್ಲಿಂಗ್ ನೋಡಕ್ ಹೋಗ್ತಾ ಇದ್ದೀನಿ. ಐ ವಾಂಟ್ ಟಿಕೆಟ್. ಹೌ ಮಚ್ ಮನಿ ಯು ವಾಂಟ್? 100, 200, 300, 500? ಎಸ್. ವೈ? ವಯ್ಯ ನಾನ್ ಬಸ್ ಇಟ್ಟಿರೋದು ನಿನ್ನಂತ ತಿರುಪೆ ನನ್ ಮಗನ ಹತ್ಸಕಲ್ವೋ. ಬಸ್ ಒಳಗ್ ನಿನ್ನ ಹತ್ಸಕ್ಕಿಲ್ಲ, ನಿನ್ನ ಮೇಲೆ ಬಸ್ ಹತ್ತಿಸ್ಬಿಡ್ತೀನಿ. ಮಂಗ್ ಮಾಯ ಆಗ್ಬಿಟ್ನಲ್ಲ. ಆವೇಗ ನನ್ ಮಗನ್ ತಗೊಂಬಂದು